ಪೋಕ್ಸೋ ಕೇಸ್ನಲ್ಲಿ ಜೈಲಿನಲ್ಲಿರುವ ಮುರುಘಾಶ್ರೀಗೆ ಜೈಲಲ್ಲೇ ಸುಪಾರಿ ಕೊಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದಿದೆ. ಡಕಾಯಿತಿ ಕೇಸ್ನಲ್ಲಿ ಜೈಲಿನಲ್ಲಿರೋ ಕೈದಿಯಿಂದಲೇ ಮುರುಘಾಶ್ರೀಗೆ ಭಯ ಪಡಿಸೋಕೆ ಸಂಚು ರೂಪಿಸಲಾಗಿತ್ತಂತೆ. ಅದಕ್ಕಾಗಿ ಬುಲೆಟ್ ಕೂಡ ಸಪ್ಲೈ ಆಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬರೀ ಆರೋಪ ಮಾತ್ರವಲ್ಲ, ಅದಕ್ಕೆ ಸಾಕ್ಷಿನೂ ಇದೆ ಅಂತಿದ್ದಾರೆ ಈ ಮಹಿಳೆ. ಅಪ್ರಾಪ್ತ ಬಾಲಕಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಶ್ರೀಗೆ ಜೈಲು ಸೇರಿದ ಘಟನೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿತ್ತು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ದಾಖಲಾಗಿದ್ದ ಒಂದು ಪ್ರಕರಣದಲ್ಲಿ ಮುರುಘಾ ಶ್ರೀಗೆ ಜಾಮೀನು ಲಭ್ಯವಾಯಿತಾದ್ರೂ ಪೋಕ್ಸೋ ಕಾಯ್ದೆಯಡಿ ದಾಖಲಾಗಿರುವ ಪ್ರಕರಣದಿಂದ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಹಾಗಾಗಿ ಈಗಲೂ ಮುರುಘಾಶ್ರೀ ಜೈಲಿನಲ್ಲೇ ಕಾಲ ಕಳೆದಿದ್ದಾರೆ. ಈ ನಡುವೆ ಮುರುಘಾಶ್ರೀಗೆ ಜೈಲಿನಲ್ಲಿ ಸುಪಾರಿ ಕೊಡಲಾಗಿತ್ತು ಅನ್ನೋ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಮುರುಘಾಶ್ರೀಗೆ ಜೈಲಲ್ಲೇ ಸುಪಾರಿ, ಜೈಲಾಧಿಕಾರಿಯಿಂದಲೇ ಸಂಚು. ಪೋಕ್ಸೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಮುರುಘಾಶ್ರೀ ವಿರುದ್ಧ ಸುಪಾರಿ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಕಳೆದ 1.5 ವರ್ಷದಿಂದ ಚಿತ್ರದುರ್ಗದ ಕೇಂದ್ರ ಕಾರಾಗೃಹದಲ್ಲಿರುವ ಮುರುಘಾಶ್ರೀಗೆ ಜೈಲಾಧಿಕಾರಿಯೇ ಸುಪಾರಿ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಜೈಲಾಧಿಕಾರಿ ಆಗಿರುವ ಶ್ರೀಮಂತೇಗೌಡ ವಿರುದ್ಧ ಇಂಥದ್ದೊಂದು ಆರೋಪ ಕೇಳಿಬಂದಿದ್ದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಜೈಲಾಧಿಕಾರಿ ಶ್ರೀಮಂತೇಗೌಡ ಜೈಲಿನಲ್ಲಿರುವ ಕೈದಿಯೊಬ್ಬನನ್ನ ಬಳಸಿಕೊಂಡು ಮುರುಘಾಶ್ರೀಗೆ ಬೆದರಿಸುವ ಸಂಚು ರೂಪಿಸಿದ್ರಂತೆ. ಬುಲೆಟ್ ತೋರಿಸಿ ಮುರುಘಾಶ್ರೀನ ಭಯಪಡಿಸಿ ಹಣ ಪೀಕೋಕೆ ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ ಡಕಾಯಿತಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಕೈದಿಯನ್ನ ಟ್ರ್ಯಾಪ್ ಮಾಡಿ ಅವನಿಗೆ ಕಿರುಕುಳ ನೀಡಲಾಗಿತ್ತು ಅನ್ನೋ ಆರೋಪ ಕೂಡ ಇದೆ. ಅಂದ್ಹಾಗೆ ಈ ಆರೋಪವನ್ನ ಬೇರೆ ಯಾರೂ ಮಾಡ್ತಿಲ್ಲ, ಜೈಲಾಧಿಕಾರಿಯಿಂದ ಕಿರುಕುಳ ಅನುಭವಿಸುತ್ತಿದ್ದಾನೆ ಅಂತ ಹೇಳಲಾಗ್ತಿರುವ ಕೈದಿಯ ಪತ್ನಿಯೇ ಬಹಿರಂಗಪಡಿಸಿದ್ದಾರೆ. ಗಂಡನಿಗೆ ಬುಲೆಟ್ ಕೊಟ್ಟು ಮುರುಘಾಶ್ರೀನ ಹೆದರಿಸುವಂತೆ ಒತ್ತಾಯ. ಗಂಡನ ಭೇಟಿ ಮಾಡೋಕೆ ಬಿಡ್ತಿಲ್ಲ, ತೋರಿಸ್ತಾನೂ ಇಲ್ಲ, ಪತ್ನಿ ಆರೋಪ. ಚಿತ್ರದುರ್ಗದ ಜೈಲಾಧಿಕಾರಿ ಶ್ರೀಮಂತೇಗೌಡ ಡಕಾಯಿತಿ ಕೇಸ್ನಲ್ಲಿ ಬಂಧನವಾಗಿರುವ ನನ್ನ ಗಂಡ ಬಶೀರ್ಗೆ ಶ್ರೀಗಳನ್ನ ಹೆದರಿಸುವಂತೆ ಸುಪಾರಿ ಕೊಟ್ಟಿದ್ರು ಅಂತ ಬಶೀರ್ ಪತ್ನಿ ಫಾತಿಮಾ ಆರೋಪ ಮಾಡಿದ್ದಾಳೆ. ಮುರುಘಾ ಶ್ರೀಗಳಿಗೆ ಬುಲೆಟ್ ತೋರಿಸಿ ಬೆದರಿಕೆ ಹಾಕುವಂತೆ ನನ್ನ ಪತಿಗೆ ಕಿರುಕುಳ ಕೊಡಲಾಗ್ತಿದೆ ಅಂತ ದೂರಿದ್ದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಕೈದಿ ಬಶೀರ್ಗೆ ಹಣದ ಆಸೆ ತೋರಿಸಿ ಮುರುಘಾಶ್ರೀಗೆ ಬುಲೆಟ್ ತೋರಿಸಿ ಹೆದರಿಸು, ಆನಂತರ ಗನ್ ಬರುತ್ತೆ ಅಂತ ಒತ್ತಡ ಹಾಕ್ಲಾಗಿತ್ತಂತೆ. ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನಿನಗೆ ದುಡ್ಡು ಬೇಕು ಅಂದ್ರೆ ನೀನು ಹೀಗೆ ಮಾಡ್ಲೇಬೇಕು ಅಂತ ಜೈಲರ್ ಎಚ್ಚರಿಕೆ ನೀಡಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷಿಗಳು ನನ್ನ ಬಳಿ ಇದೆ ಅಂತ बशीर पत्नी आरोपिसिद्दाळे। हाल 15 दिन पहले मैं ये एंट्री गई थी उनको, तभी वो मुर्गेश्री जो स्वामी है उनका ऐसा हुआ बोल के बोले मेरे हस्बैंड, उनको डराओ, उनके पास धमका के उसके पास कुछ पैसा निकालो बोल के बुलेट दिए, उनको मोबाइल दिए और गांजा वगैरह ये वो देते रहते हैं अंदर बोल के बोले वो। ಜೈಲಿನೊಳಗೆ ಹೀಗೆಲ್ಲ ಆಗ್ತಿದೆ ಅನ್ನೋ ವಿಚಾರವನ್ನ ಬಶೀರ್ ತನ್ನ ಪತ್ನಿಗೆ ತಿಳಿಸಿದ್ದಾನಂತೆ. ಅಷ್ಟೇ ಅಲ್ಲ, ತನಗೆ ಕೊಟ್ಟ ಬುಲೆಟ್ ಫೋಟೋ ತೆಗೆದು ಪತ್ನಿಗೆ ವಾಟ್ಸ್ಆಪ್ ಮಾಡಿದ್ದಾನೆ ಎನ್ನಲಾಗಿದೆ. ನಾನು ಅವ್ರು ಹೇಳಿದ್ ಮಾಡಿಲ್ಲ ಅಂದ್ರೆ ನನಗೆ ಹೊರಗೋಗಕ್ ಬಿಡಲ್ಲ ಅಂತ ಭಯಪಡಿಸುತ್ತಿದ್ದಾರೆ ಅಂತ ಪತ್ನಿ ಬಳಿ ಹೇಳ್ಕೊಂಡಿದ್ದಾನಂತೆ. ಇದಕ್ಕೆ ಸಂಬಂಧಿಸಿದ ಸಾಕ್ಷಿಗಳು ಬಶೀರ್ ಪತ್ನಿ ಬಳಿ ಇದೆಯಂತೆ. ಈ ಕಡೆ ಬುಲೆಟ್ ಫೋಟೋ ಹಾಗೂ ಸುಪಾರಿ ಕೊಟ್ಟಿರುವ ವಿಚಾರ ಗೊತ್ತಾಗ್ತಿದ್ದಂತೆ ಬಶೀರ್ ಪತ್ನಿ ಜೈಲಾಧಿಕಾರಿಗಳನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ದಾರೆ. ತನ್ನ ಗಂಡ ಡಕಾಯಿತಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ, ಆ ಕೇಸ್ ಇನ್ನು ವಿಚಾರಣೆ ಆಗ್ತಿದೆ, ಆದ್ರೆ ಜೈಲಿನೊಳಗೆ ಈ ರೀತಿ ಅವರಿಂದ ಇನ್ನಷ್ಟು ತಪ್ಪು ಮಾಡಿಸೋದು ಸರಿಯಲ್ಲ ಅಂತ ವಿಚಾರಿಸಿದ್ದಾಳೆ. ಆದ್ರೆ ಅದ್ಯಾವಾಗ ಬಶೀರ್ ಅವರ ಪತ್ನಿ ಈ ಬಗ್ಗೆ ಹೇಳ್ತಾರೋ ಆಗ ಗಂಡನ ಭೇಟಿ ಮಾಡೋಕೆ ಬಿಡಲ್ವಂತೆ, ಕುಟುಂಬಸ್ಥರಿಗೆ ಆತ ಸಿಗದಂತೆ ನೋಡ್ಕೊಳ್ತಿದ್ರಂತೆ.
ವಿಸಿಟರ್ ಸಮಯದಲ್ಲಿ ಜೈಲಿಗೆ ಹೋದ್ರೂ ಗಂಟನ ಮುಖ ತೋರಿಸ್ತಿರ್ಲಿಲ್ವಂತೆ. ಈ ಮೊದಲು ಫೋನ್ನಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಿದ್ರಂತೆ, ಆದ್ರೀಗ ಫೋನ್ ಸಹ ಮಾಡಿಕೊಡ್ತಿಲ್ವಂತೆ. ಈ ನಡುವೆ ತನ್ನ ಬಳಿಯೂ ಜೈಲರ್ ಹಣ ಪೀಕಿದ್ದಾನೆ ಅಂತ ದೂರಿದ್ದಾರೆ. ಜೈಲು ಅಧಿಕಾರಿ ಶ್ರೀಮಂತೇಗೌಡ ಫೋನ್ ಪೇ ಮೂಲಕ ಲಂಚ ಪಡಿತಾ ಇದ್ದ. ಕೆಲವು ನಂಬರ್ ಕೊಟ್ಟು ಹಣ ಕಳಿಸುವಂತೆ ಒತ್ತಾಯಿಸಿದ್ದ. ಆ ನಂಬರ್ಗೆ ನಾನ್ ದುಡ್ಡು ಕಳಿಸಿದ್ದೀನಿ, ಅದಕ್ಕೆ ಸಂಬಂಧಿಸಿದ ಸ್ಕ್ರೀನ್ ಶಾಟ್ಗಳನ್ನ ದಾಖಲೆಯಾಗಿ ಇಟ್ಕೊಂಡಿದ್ದೀನಿ ಅಂತ ಕೈದಿ ಬಶೀರ್ ಪತ್ನಿ ಆರೋಪಿಸಿದ್ದಾಳೆ. हाँ मेरे पास है वो फोटो, हाँ फोटोस है. अभी मैं इसमें टीवी में देने जा रही हूँ वो सारे फ़ोटो. अंदर के जो फ़ोटो हैं वो सारे दे रही हूँ. और वो जो स्क्रीनशॉट है पैसा भेजी वो भी है मेरे पास. और ये मेरे हाथ में जो है वो पूरे मेरे शौहर के हस्बैंड के मेडिकल रिपोर्ट है. इतने रिपोर्ट में उधर दिखा के भी वो लोग कुछ भी नहीं कर रहे हैं हॉस्पिटल का. अगर कल का दिन मेरे हस्बैंड को कुछ हो गया तो वो जेल का जो जेलर है और जो उधर मैडम है वही जिम्मेदार है मेरे शौहर के लिए. अब कंप्लेंट दिए थे तुमने? हाँ मैं आईजी के ऑफिस में कंप्लेंट दी थी, तो वो एक्शन लेते लेते बोल के मुझे नंबर दिए थे. मैं बहुत टाइम उनको फ़ोन की, जाके चेक करे बोल के बोले, तो एसपी सर जाएंगे करके बोले. उसके बाद एक टाइम एसपी सर गए थे बोले मेरे हस्बैंड, मगर क्या बात करे कुछ भी ये नहीं, उनके ऊपर कुछ एक्शन नहीं लिए, वो लोग एक्शन नहीं लिए. और उधर मुझे मिलना जुलना बहुत कम कर दिए. कभी भी मैं जाऊँ तो बहुत मुझे जपा के बस 10-15 मिनट बात करने देते हैं वत्ताज. और फ़ोन भी उधर से कुछ फ़ोन नहीं आ रहा है. पहले 3 दिन में एक टाइम फ़ोन आता था, अभी फ़ोन भी बहुत कम हो गया मुझे. वारम में एक टाइम फ़ोन आता है, सिर्फ 2 मिनट बात करते. ಕೈದಿ ವಿಷಯದಲ್ಲಿ ಜೈಲಾಧಿಕಾರಿಗಳು ನಡೆದುಕೊಳ್ತಾ ಇರೋದು ತಪ್ಪು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದೇ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ರಾಘವೇಂದ್ರ ಅವರು ಕೂಡ ಹಿರಿಯ ಅಧಿಕಾರಿಗಳಿಗೆ ಮೇಲ್ ಮೂಲಕ ದೂರು ಕೊಟ್ಟಿದ್ದು, ಈ ನೊಂದ ಮಹಿಳೆಗೆ ನ್ಯಾಯ ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಅಂದರೆ ಚಿತ್ರದುರ್ಗ ಪ್ರಿಸನಲ್ಲಿರುವಂತಹ ನಂಬರ್ಗಳಿಗೆ ಇವರು ಫೋನ್ಪೇ ಮಾಡಿ ಅಂತ ಹೇಳ್ತಾರೆ. ಸೊ ಫೋನ್ಪೇ ಮಾಡಿ ಹಣವನ್ನು ಪಡಿತಾರೆ. ಯಾರು ಪಡಿತಾ ಇರೋದು ಅಂದರೆ ಇದು ನೇರವಾಗಿ ಜೈಲರೇ ಪಡಿತಾ ಇರೋದು. ಸೊ ಅಂದರೆ ಪ್ರತಿಯೊಂದರಲ್ಲೂ ಹಣ ಮಾಡುವಂತಹ ಉದ್ದೇಶದಲ್ಲಿ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಿರುವಂತಹ ಇಂತಹ ಭ್ರಷ್ಟ ನೌಕರರಿಗೆ ಸಸ್ಪೆನ್ಷನ್ ಅಲ್ಲ, ಡಿಸ್ಮಿಸ್ಸೇ ಮಾಡಬೇಕು ಅಂತ ಹೇಳ್ತೀನಿ. ಅದು ಯಾರೋ ಒಬ್ಬ ದರೋಡೆ ಮಾಡಿರ್ಬೋದು, ಅವನಿನ್ನೂ ಅಪರಾಧಿಯಾಗಿಲ್ಲ, ಟ್ರಯಲ್ ನಡೀತಾ ಇದೆ. ಅಪರಾಧಿ ಆಗೋದಕ್ಕಿಂತ ಮುಂಚೆಗೆ ಇನ್ನೊಂದು ಕ್ರೈಮ್ ಮಾಡಿಸೋದು ಹಾಗೂ ಅವ್ರನ್ನ ಮುಚ್ಚಿಡೋದು, ವೀಕ್ಷಣೆಗೆ ಬಂದಂತಹ ಅವರು ಭೇಟಿಗೆ ಬಂದಂತಹ ಅವ್ರ ವೈಫನ್ನು ದೂರ ಮಾಡಿಸೋದು, ಮಾತಾಡೋಕ್ಕೆ ಬಿಡದೇ ಇರೋದು. ಸೊ ಇದೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಸರ್ವಾಧಿಕಾರ. ಸೊ ಅವರು ಒಂದು ಕ್ರೈಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಆ ಜೈಲೊಳಗೆ ಕಟ್ಕೊಂಡಿದ್ದಾರೆ. ಇದನ್ನು ಭೇದಿಸಬೇಕು. ನಾವು ಸಹಜವಾಗಿ ನಮಗೆಲ್ಲರಿಗೂ ಗೊತ್ತಿದೆ, ಗಾಂಜಾ ಸಿಗುತ್ತೆ, ಮೊಬೈಲ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಅನ್ನೋದು ನಾವು ಅನೇಕ ಬಾರಿ ನೋಡಿದ್ದೀವಿ. ಬಟ್ ಇದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ನಾವು ಇದೇ ಹೊಸ ಪ್ರಕರಣ. ಸೊ ಇಂತಹ ಪ್ರಕರಣಗಳು ಮರುಕಳಿಸಬಾರ್ದು. ಈ ಕೂಡಲೇ ಇವರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಒಟ್ನಲ್ಲಿ ದಾಖಲಾತಿಗಳ ಸಹಿತ ಕೈದಿ ಬಶೀರ್ ಪತ್ನಿ ಆರೋಪ ಮಾಡುತ್ತಿದ್ದಾರೆ. ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಜೈಲು ಸಿಬ್ಬಂದಿ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದು ಅವರಿಗೆ ಶಿಕ್ಷೆ ಆಗಬೇಕು, ಅಲ್ಲದೆ ನನಗೆ ನ್ಯಾಯ ನೀಡಬೇಕು ಅಂತ ಆಗ್ರಹಿಸಿದ್ದಾಳೆ. ಇದಕ್ಕೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಮುಂದಿನ ಪ್ರಶ್ನೆ.